ರಾಜ್ಯದಲ್ಲಿ ಮುಂಗಾರು ಕೈಕೊಟ್ಟ ಕಾರಣ ಬರದ ಛಾಯೆ ದಾವಣಗೆರೆಯಲ್ಲೂ ಕೂಡ ಕಾಣ್ತಾ ಇದೆ. ಮಳೆ ಬರದ ಕಾರಣ ಕುಡಿಯೋ ನೀರಿನ ಸಮಸ್ಯೆ ಕೂಡ ಉಂಟಾಗಿದೆ. ಜಿಲ್ಲೆಯಲ್ಲಿ ಮಳೆ 50%ಕ್ಕಿಂತ ಹೆಚ್ಚು ಕೊರತೆಯಾಗಿತ್ತು. ರೈತರು ಬಿತ್ತನೆ ಕಾರ್ಯಕ್ಕೆ ತೊಂದರೆ ಅನುಭವಿಸತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ದಾವಣಗೆರೆ ನಗರದ ಕುಡಿಯುವ ನೀರಿನ ಮೂಲಗಳಲ್ಲಿ ಕಡಿಮೆ ಆಗ್ತಾ ಇದೆ. ಕುಡಿಯೋ ನೀರು ಒದಗಿಸ್ತಕ್ಕಂಥ ಕುಂದವಾಡ ಹಾಗೂ ಟಿವಿ ಸ್ಟೇಷನ್ ಕೆರೆಗಳಲ್ಲಿ ನೀರು ಕಡಿಮೆ ಆಗಿದೆ. ಈ ಬಗ್ಗೆ ನಮ್ಮ ರಿಪೋರ್ಟರ್ ವಾಕ್ಥ್ರೂ ಕೂಡ ಮಾಡ್ಕೊಂಡ್ಬಂದಿದ್ದಾರೆ. ಅದನ್ನು ಕೂಡ ನಿಮಗೆ ತೋರಿಸ್ತೀವಿ, ನೋಡಬಹುದು. ಗಮನಿಸ್ತಾ ಇದ್ದೀರಿ ನೋಡಿ, ವರುಣ ಕೈ ಕೊಟ್ಟಿದ್ದಾನೆ. ಈ ಬಾರಿ ಎಲ್ಲೂ ಕೂಡ ಮಳೆ ಇಲ್ಲ. ಯಾವುದೇ ಮಲೆನಾಡು ಭಾಗದಲ್ಲೂ ಕೂಡ ಮಳೆ ಇಲ್ಲ. ಈಗ ನಮ್ಮ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿನಿಧಿ ವಾಕ್ಥ್ರೂ ಮಾಡಿದ್ದಾರೆ, ನೋಡ್ಕೊಂಬನ್ನಿ. ಈಗಾಗಲೇ ಮುಂಗಾರು ಇದ್ದು ಜನ ಮತ್ತು ಜಾನುವಾರುಗಳಿಗೆ ಕುಡಿಯೋ ನೀರಿಗೂ ಕೂಡ ಅಭಾವ ಸೃಷ್ಟಿಯಾಗಿರ್ತಕ್ಕಂಥದ್ದು. ಗ್ರಾಮಾಂತರ ಭಾಗದಲ್ಲಿ ಜನರು ಈಗಾಗಲೇ ಕುಡಿಯೋ ನೀರಿನ ಜೊತೆಗೆ ಬಿತ್ತಿರ್ತಕ್ಕಂಥ ಬೆಳೆಯನ್ನು ಕೂಡ ಕೈತಪ್ಪಿ ಹೋಗಿರ್ತಕ್ಕಂಥದ್ದು. ಅದರಂತೆ ಈಗ ಏನು ನಗರಗಳ ಪ್ರದೇಶಗಳಲ್ಲೂ ಕೂಡ ಜನರಿಗೆ ಕುಡಿಯುವ ನೀರಿನ ಭೀತಿಯಾಗಿ ಎದುರಾಗಿರ್ತಕ್ಕಂಥದ್ದು. ನಾವೀಗ ದಾವಣಗೆರೆಯ ಏನು ನೀರಿನ ಮೂಲವಾಗಿರ್ತಕ್ಕಂಥ ಟಿವಿ ಸ್ಟೇಷನ್ನ ಬಳಿ ಇದ್ದೀವಿ. ನೀವು ದೃಶ್ಯಾವಳಿಯಲ್ಲಿ ಗಮನಿಸಬಹುದು. ದಾವಣಗೆರೆ ಮಹಾನಗರ ಪಾಲಿಕೆ ಮತ್ತು ಬೃಹತ್ ನಗರ ಎಂಬ ಹೆಗ್ಗಳಿಕೆಯನ್ನು ಪಡೆದಿದ್ದು, ಏನು ಇಡೀ ನಗರಕ್ಕೆ ಕುಡಿಯುವ ನೀರಿನ ಮೂಲ ಅಂತ ಹೇಳಿದರೆ ಒಂದು ಟಿವಿ ಸ್ಟೇಷನ್ ಕೆರೆ ಆದರೆ ಇನ್ನೊಂದು ಕುಂದವಾಡ ಕೆರೆ ಅಂತ ಹೇಳ್ಬೋದು. ಅದರಲ್ಲಿ ಇವೆರಡೂ ಕೆರೆಗಳಿಗೂ ಕೂಡ ಏನು ತುಂಗಭದ್ರಾ ನದಿಯಿಂದ ಜಾಕ್ವೆಲ್ ಮೂಲಕ ನೀರು ಸರಬರಾಜು ಮಾಡ್ತಾಯಿದ್ರು. ಅದರೊಟ್ಟಿಗೆ ಏನು ಭದ್ರಾ ಕೆನಲ್ನ ಮೂಲಕವಾಗಿ ನೀರನ್ನು ಸರಬರಾಜು ಮಾಡ್ತಾಯಿದ್ರು. ಈಗಾಗಲೇ ತುಂಗಭದ್ರಾ ನದಿಯ ನೀರಿನ ಪ್ರಮಾಣ ಕಡಿಮೆಯಾಗಿ ಈಗಾಗಲೇ ಏನು ಜಾಕ್ವೆಲ್ಗಳಿಗೂ ಕೂಡ ನೀರು ಸಿಗದ ಮಟ್ಟಕ್ಕೆ ಈಗಾಗಲೇ ನೀರು ತಳಮಟ್ಟ ಸೇರಿರ್ತಕ್ಕಂಥದ್ದು. ಅದರ ಜೊತೆಗೆ ಏನು ತುಂಗ ಮತ್ತು ಭದ್ರಾ ಎರಡೂ ಒಂದು ಡ್ಯಾಮ್ಗಳಲ್ಲಿ ಒಳಹರಿವು ಕಡಿಮೆಯಾಗಿ ತುಂಗಭದ್ರಾ ನದಿಗೆ ಕಡಿಮೆ ನೀರಿನ ಪ್ರಮಾಣ ಹೊರಹರಿವಿದೆ. ಅದರಿಂದ ಕ್ಯಾನಲ್ಗಳಲ್ಲೂ ಕೂಡ ಇನ್ನೇನು ನೀರಿನ ಪ್ರಮಾಣ ಅಥವಾ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ. ಇವೆರಡೂ ನದಿಗಳಿಗೆ ಬರ್ತಕ್ಕಂಥ ನೀರಿನ ಮೂಲ ಕೂಡ ಇವೆರಡೂ ಕೆರೆಗಳಿಗೆ ಬರ್ತಕ್ಕಂಥ ನೀರಿನ ಮೂಲ ಕೂಡ ಕಟ್ಟಾಗಿರ್ತಕ್ಕಂಥದ್ದು. ನೀವು ದೃಶ್ಯಾವಳಿ ಗಮನಿಸಿದಂತೆ ಇನ್ನೇನು 15-20 ದಿನಗಳವರೆಗೆ ಮಾತ್ರ ಈ ನೀರು ಏನು ನಗರದ ಜನರಿಗೆ ಸಾಕಾಗ್ತಕ್ಕಂಥದ್ದು. ಮುಂದಿನ ದಿನಮಾನಗಳಲ್ಲಿ ಈ ನೀರು ಏನು ಇನ್ನೂ ಕುಡಿಯುವ ನೀರಿಗೂ ಒಂದು ಏನು ಸಂಕಷ್ಟ ಎದುರಾಗುವ ಸಾಧ್ಯತೆ ಕಂಡು ಬರ್ತಾ ಇದೆ. ನೀವು ದೃಶ್ಯಾವಳಿ ಗಮನಿಸಿದ್ರೆ ಈಗಾಗಲೇ ಏನು ಅಲ್ಲಲ್ಲಿ ಏನು ಗುಂಡಿಗಳು ನೀರು ನೆಲದ ಮಟ್ಟ ಕಾಣ್ತಾ ಇದೆ. ಪಕ್ಷಿಗಳು ಕೂಡ ಕೂತಿದ್ದಾವೆ. ಹಾಗಾಗಿ ನೀರಿನ ಮಟ್ಟ ನಾವು ತಳ ಸೇರಿದೆ ಅಂತಲೇ ನಾವು ಹೇಳ್ಬೋದಾಗಿದೆ. ಇದರೊಟ್ಟಿಗೆ ಈಗಾಗಲೇ ಏನು ಜಿಲ್ಲಾಡಳಿತ ಅಂತಕ್ಕಂಥದ್ದು ಏನು ಈಗಾಗಲೇ ಬರ ಪೀಡಿತ ಈಗಾಗಲೇ ಬರ ಎದುರಾಗುವ ಸಾಧ್ಯತೆ ಇದ್ದು, ಹಾಗಾಗಿ ಜನರು ನೀರನ್ನು ಪೋಲ್ ಮಾಡದೆ ಮಿತವಾಗಿ ಬಳಸಿ ಅಂತಕ್ಕಂಥ ಸೂಚನೆಯನ್ನು ಕೂಡ ನೀಡಿದೆ. ಅದರೊಟ್ಟಿಗೆ ಉಪಮುಖ್ಯಮಂತ್ರಿಗಳು ಕೂಡ ಬರ ನಿರ್ವಹಣೆಗೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿರ್ತಾರೆ. ಹಾಗಾಗಿ ಜನ ಮತ್ತು ಜಾನುವಾರುಗಳಿಗೆ ಕುಡಿಯುವ ನೀರಿನ ಸಮಸ್ಯೆಯನ್ನು ಕೂಡ ಎದುರಾಗುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಹೇಳ್ಬೋದು. ನೀವೀಗ ಗಮನಿಸಿದಂತೆ ದಾವಣಗೆರೆ ಜನತೆಗೆ ನೀರನ್ನು ಒದಗಿಸ್ತಕ್ಕಂಥ ಕೆರೆ ಇನ್ನು 15 ದಿನಗಳಲ್ಲಿ ಅಥವಾ 20 ದಿನಗಳಲ್ಲಿ ಖಾಲಿಯಾಗುವ ಸಾಧ್ಯತೆಗಳು ಇದ್ದು, ಮುಂದಿನ ದಿನಮಾನಗಳಲ್ಲಿ ಈಗ ಜಿಲ್ಲಾಡಳಿತ ಎದುರಾಗಬಹುದಾದಂಥ ನೀರಿನ ಸಮಸ್ಯೆಯನ್ನು ಜಿಲ್ಲಾಡಳಿತ ಯಾವ ರೀತಿ ನಿಭಾಯಿಸುತ್ತೆ ಅಂತೇಳಿ ನಾವು ಕಾದು ನೋಡಬೇಕಾಗಿದೆ. ಡಾಕ್ಟರ್ ಮಂಜಪ್ಪ HB PNS ವಿಸ್ತಾರ ನ್ಯೂಸ್ ದಾವಣಗೆರೆ.